ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 12/9/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಯೋಗವೇ ನಿಮ್ಮ ಈ ಶಿಕ್ಷಣಕ್ಕೆ ಸಂಪೂರ್ಣ ಆಧಾರ ಆಗಿದೆ. ಯೋಗದ ಮೂಲಕ ಆತ್ಮ ಪವಿತ್ರ ಆಗುತ್ತದೆ. ಯೋಗದ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ತಂದೆಗೆ ಮಕ್ಕಳಾಗಿ ತಂದೆಯ ಕೈಯನ್ನು ಬಿಡಲು ಕಾರಣ ಏನಾಗಿದೆ? ಪರಮಾತ್ಮ ತಂದೆಯನ್ನು ಸಂಪೂರ್ಣವಾಗಿ ಗುರುತಿಸದೇ ಇರುವ ಕಾರಣ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗದೇ ಇರುವ ಕಾರಣ ಪರಮಾತ್ಮ ತಂದೆಗೆ ಮಕ್ಕಳಾಗಿ 8 ವರ್ಷ ಆದ ನಂತರ ಅಥವಾ 10 ವರ್ಷ ಆದ ನಂತರ ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ. ಅಂದರೆ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಯಾರು ತಂದೆಯ ಕೈಯನ್ನು ಬಿಡುತ್ತಾರೋ ಅವರು ಪದಭ್ರಷ್ಟರಾಗುತ್ತಾರೆ. ಸೆಕೆಂಡ್ ಪಾಯಿಂಟ್, ದೃಷ್ಟಿ ಅಪವಿತ್ರ ಆಗುವ ಕಾರಣ ಮಾಯೆಯ ಗ್ರಹಚಾರ ಅವರ ಜೀವನದಲ್ಲಿ ಬರುತ್ತದೆ. ಅವರ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ಯಾವಾಗ ಮಾಯೆಯ ಗ್ರಹಚಾರ ಬರುತ್ತದೆಯೋ ಆಗ ಸ್ಥಿತಿ ಏರುಪೇರಾಗುತ್ತದೆ. ಆಗಲೂ ಕೂಡ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಾವೆಲ್ಲರೂ ಆತ್ಮಿಕ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಇವರಿಗೆ ಬಾಪ್ತಾದ ಎಂದು ಕರೆಯಲಾಗುತ್ತದೆ. ಶಿವ ತಂದೆ ಮತ್ತು ಬ್ರಹ್ಮ ತಂದೆಯನ್ನು ಸೇರಿಸಿ ಬಾಪ್ತಾದ ಎಂದು ಕರೆಯಲಾಗುತ್ತದೆ. ಹೇಗೆ ನೀವು ಆತ್ಮಿಕ ಮಕ್ಕಳಾಗಿದ್ದೀರೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ಆತ್ಮಿಕ ಮಗು ಆಗಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಗೆ ಆತ್ಮಿಕ ಮಗ ಆಗಿದ್ದಾರೆ. ಶಿವ ತಂದೆಗೂ ಅವಶ್ಯವಾಗಿ ರಥ ಅಂತೂ ಬೇಕು ತಾನೆ. ಆದ್ದರಿಂದ ಹೇಗೆ ಆತ್ಮರಾದ ನಿಮಗೆ ಕರ್ಮವನ್ನು ಮಾಡುವುದಕ್ಕೋಸ್ಕರ ಕರ್ಮೇಂದ್ರಿಯ ಸಿಕ್ಕಿದೆ, ಅದೇ ರೀತಿ ಶಿವ ತಂದೆಗೂ ಕೂಡ ಕಾರ್ಯವನ್ನು ಮಾಡಲು ಈ ರಥ ಸಿಕ್ಕಿದೆ. ಏಕೆಂದರೆ ಇದು ಕರ್ಮ ಕ್ಷೇತ್ರ ಆಗಿದೆ. ಇಲ್ಲಿ ಕರ್ಮವನ್ನು ಮಾಡಬೇಕಾಗುತ್ತದೆ. ಇನ್ನು ಪರಮಧಾಮ ಮನೆಯಾಗಿದೆ. ಮನೆಯಾದಂತಹ ಪರಮಧಾಮದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ನಮ್ಮ ಮನೆ ಶಾಂತಿಧಾಮ ಆಗಿದೆ ಎಂದು ಆತ್ಮ ಅರ್ಥ ಮಾಡಿಕೊಂಡಿದೆ. ಆ ಶಾಂತಿಧಾಮದಲ್ಲಿ ಈ ಆಟ ನಡೆಯುವುದಿಲ್ಲ. ಅಂದರೆ ಶಾಂತಿಧಾಮದಲ್ಲಿ ನಾಟಕ ನಡೆಯುವುದಿಲ್ಲ. ಏಕೆಂದರೆ ಶಾಂತಿಧಾಮದಲ್ಲಿ ಸೃಷ್ಟಿಗೆ ಬೆಳಕನ್ನು ಕೊಡುವಂತಹ ಲೈಟ್ಗಳು ಇರುವುದಿಲ್ಲ, ದೀಪಗಳು ಇರುವುದಿಲ್ಲ. ಶಾಂತಿಧಾಮದಲ್ಲಿ ಕೇವಲ ಆತ್ಮರು ಮಾತ್ರ ಇರುತ್ತಾರೆ. ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನೀವು ಈ ಸೃಷ್ಟಿಗೆ ಬರುತ್ತೀರಾ. ಇದು ಬೇಹದ್ದಿನ ನಾಟಕ ಆಗಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಎಷ್ಟೆಲ್ಲಾ ಜನ ಪಾತ್ರಧಾರಿಗಳು ಇದ್ದಾರೋ ಆ ಎಲ್ಲಾ ಪಾತ್ರಧಾರಿಗಳ ಪಾತ್ರವನ್ನು ಆದಿಯಿಂದ ಹಿಡಿದು ಅಂತ್ಯದವರೆಗೂ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಾ. ಈ ಮಾತನ್ನು ಜಗತ್ತಿನಲ್ಲಿರುವ ಯಾವ ಸಾಧು ಸಂತರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಇಲ್ಲಿ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಇಲ್ಲಿ ಮಕ್ಕಳಾದ ನಾವು ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ಆತ್ಮನಾದ ನಾನು ಅವಶ್ಯವಾಗಿ ಪವಿತ್ರ ಆತ್ಮ ಆಗಬೇಕು. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ಈ ಶರೀರ ಕೂಡ ಇಲ್ಲೇ ಪಾವನ ಆಗಬೇಕು ಅಥವಾ ಈ ಶರೀರ ಇಲ್ಲೇ ಪಾವನ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಆತ್ಮ ಪವಿತ್ರ ಆಗುತ್ತದೆ. ಯಾವಾಗ ಪಂಚತತ್ವ ಸತೋ ಪ್ರಧಾನ ಆಗಿರುತ್ತದೆಯೋ ಆಗ ಪವಿತ್ರ ಶರೀರ ತಯಾರಾಗುತ್ತದೆ. ಈಗ ಆತ್ಮರಾದ ನೀವು ಪುರುಷಾರ್ಥವನ್ನು ಮಾಡಿ ಪಾವನರಾಗುತ್ತಿದ್ದೀರಾ. ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ. ಈ ಕಲಿಯುಗದಲ್ಲಿ ಆತ್ಮ ಮತ್ತು ಶರೀರ ಪವಿತ್ರ ಆಗಿಲ್ಲ. ಈಗ ಆತ್ಮ ಪವಿತ್ರ ಆಗುತ್ತದೆ. ನಂತರ ಆತ್ಮ ಈ ಹಳೆಯ ಶರೀರವನ್ನು ತ್ಯಾಗ ಮಾಡುತ್ತದೆ. ನಂತರ ಪುನಃ ಹೊಸ ತತ್ವದ ಮೂಲಕ ಹೊಸ ಶರೀರ ತಯಾರಾಗುತ್ತದೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇವೆ.
ನಾವು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಿದ್ದೇವೋ ಅಥವಾ ನೆನಪು ಮಾಡುತ್ತಿಲ್ಲವೋ ಎಂದು ನಿಮಗೆ ಗೊತ್ತಿದೆ. ಇಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಅನ್ನು ಕೇಳಿಕೊಳ್ಳಬೇಕು. ಯೋಗವೇ ಈ ಶಿಕ್ಷಣಕ್ಕೆ ಸಂಪೂರ್ಣ ಆಧಾರ ಆಗಿದೆ. ಜ್ಞಾನದ ಶಿಕ್ಷಣ ಸಹಜ ಆಗಿದೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಅರ್ಥ ಆಗಿದೆ. ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆ ಆಗಿದೆ. ಈ ನೆನಪಿನ ಯಾತ್ರೆ ಆಂತರ್ಯದಲ್ಲಿ ಗುಪ್ತ ರೂಪದಲ್ಲಿ ಮಾಡುವಂತಹ ಯಾತ್ರೆ ಆಗಿದೆ. ನೆನಪಿನ ಯಾತ್ರೆ ಗುಪ್ತ ಆಗಿದೆ. ನೆನಪಿನ ಯಾತ್ರೆ ಯಾರಿಗೂ ಕಾಣಿಸುವುದಿಲ್ಲ. ನೀವು ನೆನಪಿನ ಯಾತ್ರೆಯನ್ನು ಮಾಡುತ್ತಿದ್ದೀರಾ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಇವರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ, ಇಂಥವರು ತಂದೆಯನ್ನು ಕಡಿಮೆ ನೆನಪು ಮಾಡುತ್ತಾರೆ ಎಂದು ತಂದೆ ಹೇಳುವುದಿಲ್ಲ. ಇನ್ನು ಜ್ಞಾನದ ಬಗ್ಗೆ ತಂದೆ ತಿಳಿಸುತ್ತಾರೆ. ಜ್ಞಾನದಲ್ಲಿ ಇವರು ಬಹಳ ತೀಕ್ಷ್ಣವಾಗಿ ಮುಂದೆ ಇದ್ದಾರೆ. ನೆನಪು ಯಾರಿಗೂ ಕಾಣಿಸುವುದಿಲ್ಲ. ಯಾರು ಎಷ್ಟು ನೆನಪನ್ನು ಮಾಡುತ್ತಿದ್ದಾರೆ ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಕಾಣಿಸುವುದಿಲ್ಲ. ಜ್ಞಾನವನ್ನು ಮುಖದಿಂದ ಹೇಳಲಾಗುತ್ತದೆ, ಬಾಯಿಯ ಮೂಲಕ ಜ್ಞಾನವನ್ನು ಹೇಳಬೇಕಾಗುತ್ತದೆ. ಈ ನೆನಪು ಅಜಪ ಜಪ ಆಗಿದೆ. ನೆನಪು ಅಂತ್ಯ ಇಲ್ಲದಂತಹ ಜಪ ಆಗಿದೆ. ಜಪ ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ. ಜಪ ಅಂದರೆ ಯಾರದ್ದೋ ಹೆಸರನ್ನು ಜಪ ಮಾಡುವುದು, ಅಂದರೆ ಯಾರದ್ದೋ ಹೆಸರನ್ನು ನೆನಪು ಮಾಡಿಕೊಳ್ಳುವುದು. ಇಲ್ಲಿ ಆತ್ಮರಾದ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಪವಿತ್ರ ಆತ್ಮರಾಗುತ್ತಾ ಆಗುತ್ತಾ ಮುಕ್ತಿಧಾಮ ಅಂದರೆ ಶಾಂತಿಧಾಮಕ್ಕೆ ಹೋಗಿ ತಲುಪುತ್ತೇವೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ನಾನು ಪವಿತ್ರ ಆಗಿ ಈ ನಾಟಕ ಚಕ್ರದಿಂದಲೇ ಮುಕ್ತ ಆಗುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಮುಕ್ತಿಯ ಅರ್ಥ ಅಂದರೆ ನೀವು ದುಃಖದಿಂದ ಮುಕ್ತ ಆಗುತ್ತೀರಾ, ಶಾಂತಿಧಾಮಕ್ಕೆ ಹೋಗಿ ನಂತರ ನೀವು ಸುಖಧಾಮದಲ್ಲಿ ಬರುತ್ತೀರಾ. ಯಾರು ಪವಿತ್ರರಾಗುತ್ತಾರೋ ಅವರೇ ಸುಖವನ್ನು ಅನುಭವ ಮಾಡುತ್ತಾರೆ. ಅಪವಿತ್ರ ಮನುಷ್ಯರು ಪವಿತ್ರ ಆತ್ಮರ ಸೇವೆಯನ್ನು ಮಾಡುತ್ತಾರೆ. ಪವಿತ್ರ ಆತ್ಮರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಪವಿತ್ರ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಕಣ್ಣು ಮೋಸವನ್ನು ಮಾಡಿದಾಗ ಮಕ್ಕಳು ಕೆಳಗಡೆ ಬಿದ್ದು ಬಿಡುತ್ತಾರೆ. ಎಲ್ಲರೂ ಏರುಪೇರಿನಲ್ಲಂತೂ ಬರಲೇಬೇಕು. ಎಲ್ಲರ ಜೀವನದಲ್ಲೂ ಗ್ರಹಚಾರ ಬರುತ್ತದೆ. ಬಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಕೂಡ ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ಎಂದು. ಆದರೆ ಮಕ್ಕಳು ಪುನಃ ಹೇಳುತ್ತಾರೆ, ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಗುರು ಆದಂತಹ ಮಾತೆಯರು ನಮಗೆ ಬೇಕು. ಏಕೆಂದರೆ ಈಗ ಮಾತೆಯರು ಗುರು ಆಗುವಂತಹ ಸಿಸ್ಟಮ್ ನಡೆಯುತ್ತದೆ. ಮೊದಲು ಪಿತಾಗಳು ಗುರು ಆಗುವಂತಹ ಸಿಸ್ಟಮ್ ಇತ್ತು. ಈಗ ಮೊಟ್ಟ ಮೊದಲು ಪರಮಾತ್ಮ ತಂದೆ ಬಂದು ಮಾತೆಯರಿಗೆ ಕಳಶವನ್ನು ನೀಡುತ್ತಾರೆ. ಈಗ ಮೊದಲನೇದಾಗಿ ಮಾತೆಯರಿಗೆ ಜ್ಞಾನದ ಕಳಶ ಸಿಗುತ್ತದೆ. ಇಲ್ಲಿ ಮೆಜಾರಿಟಿ ಸಂಖ್ಯೆಯಲ್ಲಿ ಮಾತೆಯರು ಇದ್ದಾರೆ. ಕುಮಾರಿಯರು ಪವಿತ್ರರಾಗುವುದಕ್ಕೋಸ್ಕರ ರಾಖಿಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಭಗವಂತ ತಂದೆ ತಿಳಿಸುತ್ತಾರೆ, ಕಾಮ ವಿಕಾರ ಮಹಾಶತ್ರು ಆಗಿದೆ. ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ. ರಕ್ಷಾ ಬಂಧನದ ಹಬ್ಬ ಪವಿತ್ರತೆಯ ಸಂಕೇತ ಆಗಿದೆ. ಜಗತ್ತಿನ ಜನ ರಾಖಿಯನ್ನು ಕಟ್ಟಿಕೊಳ್ಳುತ್ತಾರೆ, ಆದರೆ ಅವರು ಪವಿತ್ರರಾಗುವುದಿಲ್ಲ. ಜಗತ್ತಿನ ಜನ ಕಟ್ಟಿಕೊಳ್ಳುವ ರಾಖಿ ಕೃತಕ ರಾಖಿಯಾಗಿದೆ, ಆರ್ಟಿಫಿಷಿಯಲ್ ರಾಖಿಯಾಗಿದೆ. ಪವಿತ್ರರಾಗುವಂತಹ ಜ್ಞಾನ ಅವರಲ್ಲಿ ಇಲ್ಲ. ರಾಖಿಯನ್ನು ಕಟ್ಟಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡಬೇಕು ಅನ್ನುವ ಜ್ಞಾನ ಜನರ ಬಳಿ ಇಲ್ಲ. ಈಗ ನೀವು ಕೂಡ ರಾಖಿಯನ್ನು ಕಟ್ಟುತ್ತೀರಾ. ನೀವು ರಾಖಿಯ ಅರ್ಥವನ್ನೂ ಕೂಡ ತಿಳಿಸುತ್ತೀರಾ ಮತ್ತು ಇಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡಿಸುತ್ತೀರಾ. ಹೇಗೆ ಜಗತ್ತಿನಲ್ಲಿ ಸಿಖ್ಖರು ಖಡ್ಗವನ್ನು ಧರಿಸಿಕೊಳ್ಳುವಂತಹ ಸಂಕೇತ ಇದೆ, ಆದರೆ ಕಂಕಣವನ್ನು ಕಟ್ಟಿಕೊಂಡು ಅವರೇನು ಪವಿತ್ರರಾಗುವುದಿಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆ ದೇಹದಾರಿಯಲ್ಲ. ನೀರಿನ ಗಂಗೆ ಈ ಕಣ್ಣಿಗೆ ಕಾಣಿಸುತ್ತದೆ. ನೀರಿನ ಗಂಗೆಯನ್ನು ಈ ಕಣ್ಣಿನ ಮೂಲಕ ನೋಡಬಹುದು. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆಯನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ.
ಆತ್ಮವನ್ನು ಕೂಡ ನೋಡಲು ಆಗುವುದಿಲ್ಲ. ಆತ್ಮ ಅಂದರೆ ಏನು ಎಂದು ಕಣ್ಣಿನಿಂದ ನೋಡಲು ಆಗುವುದಿಲ್ಲ. ಎಲ್ಲರೂ ಹೇಳುತ್ತಾರೆ, ನಮ್ಮ ಶರೀರದಲ್ಲಿ ಆತ್ಮ ಇದೆ, ಆ ಆತ್ಮವನ್ನು ನೀವು ನೋಡಿದ್ದೀರಾ ಎಂದು. ಆತ್ಮವನ್ನು ನೋಡಿದ್ದೀರಾ ಎಂದು ಕೇಳಿದಾಗ ನೋಡಿಲ್ಲ ಎಂದು ಹೇಳುತ್ತಾರೆ. ಇನ್ನು ಉಳಿದ ಎಲ್ಲಾ ವಸ್ತುವಿಗೂ ಹೆಸರಿದೆ ಅಂದ ಮೇಲೆ ಆ ವಸ್ತು ಅವಶ್ಯವಾಗಿ ಕಾಣಿಸುತ್ತದೆ. ಆತ್ಮಕ್ಕೂ ಹೆಸರಂತೂ ಇದೆ ತಾನೆ. ಎಲ್ಲರೂ ಹೇಳುತ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು. ಆದರೆ ಆ ಆತ್ಮವನ್ನು ನೋಡಲು ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡಿದರೂ ಕೂಡ ಅವರಿಗೆ ಏನೂ ಕಾಣಿಸುವುದಿಲ್ಲ. ಈ ಕಣ್ಣಿನ ಮೂಲಕ ಲಕ್ಷ್ಮೀ ನಾರಾಯಣರನ್ನು ನೋಡುತ್ತೀರಾ. ಬಲೆ ಲಿಂಗುವಿನ ಪೂಜೆಯನ್ನು ಮಾಡುತ್ತಾರೆ. ಆದರೆ ಆ ಲಿಂಗುವಿನ ಬಗ್ಗೆ ಯಾರಿಗೂ ಯಥಾರ್ಥವಾಗಿ ಗೊತ್ತಿಲ್ಲ. ಲಿಂಗುವನ್ನು ನೋಡುತ್ತಿದ್ದರೂ ಕೂಡ ಪರಮಾತ್ಮ ಅಂದರೆ ಯಾರಾಗಿದ್ದಾರೆ ಅನ್ನುವುದನ್ನು ಜನ ತಿಳಿದುಕೊಂಡಿಲ್ಲ. ಯಾರು ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಆತ್ಮ ಒಂದು ಸಣ್ಣ ಬಿಂದು ಆಗಿದೆ. ಆತ್ಮ ನೋಡಲು ಕಾಣಿಸುವುದಿಲ್ಲ. ಆತ್ಮವನ್ನೂ ಕೂಡ ನೋಡಲು ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನೂ ಕೂಡ ನೋಡಲು ಆಗುವುದಿಲ್ಲ. ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು, ಪರಮಾತ್ಮ ತಂದೆಯ ಬಗ್ಗೆ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಈಗ ನಿಮಗೆ ಗೊತ್ತಿದೆ, ನಮ್ಮ ತಂದೆಯಾದ ಪರಮಾತ್ಮ ತಂದೆ ಈಗ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಈ ಶರೀರದಲ್ಲಿ ಈ ಬ್ರಹ್ಮ ತಂದೆಯ ಆತ್ಮ ಕೂಡ ಇದೆ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕೂಡ ಈ ಬ್ರಹ್ಮನ ರಥದಲ್ಲಿ ವಿರಾಜಮಾನ ಆಗಿದ್ದೇನೆ. ಆದ್ದರಿಂದ ಬಾಪ್ತಾದ ಎಂದು ನೀವು ಹೇಳುತ್ತೀರಾ. ಈಗ ದಾದಾ ಆದಂತಹ ಈ ಬ್ರಹ್ಮ ತಂದೆಯನ್ನು ನೀವು ಈ ಕಣ್ಣಿನಿಂದ ನೋಡುತ್ತೀರಾ. ಪರಮಾತ್ಮ ಶಿವ ತಂದೆಯನ್ನು ಈ ಕಣ್ಣಿನಿಂದ ನೋಡಲು ಆಗುವುದಿಲ್ಲ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಆ ಜ್ಞಾನದ ಸಾಗರ ಆದಂತಹ ತಂದೆ ಈ ಬ್ರಹ್ಮನ ಶರೀರದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆ ಜ್ಞಾನದ ಸಾಗರ ಆದಂತಹ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ನಿರಾಕಾರ ತಂದೆ ಹೇಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ? ಪ್ರೇರಣೆಯ ಮೂಲಕ ಯಾವ ಕೆಲಸವೂ ನಡೆಯುವುದಿಲ್ಲ. ಭಗವಂತ ತಂದೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ತಾನೆ. ನಿಮಗೆ ಗೊತ್ತಿದೆ, ಆ ಪರಮಾತ್ಮ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ಶಿವ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆಯನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ, ತಂದೆಯನ್ನು ಸಂಪೂರ್ಣ ಗುರುತಿಸದೇ ಇರುವ ಕಾರಣ, ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿವುಳ್ಳವರಾಗದೇ ಇರುವ ಕಾರಣ, ಜ್ಞಾನ ಮಾರ್ಗಕ್ಕೆ ಬಂದು 8 ಅಥವಾ 10 ವರ್ಷ ಆದ ನಂತರವೂ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ. ಮಾಯೆ ಮಕ್ಕಳನ್ನು ಸಂಪೂರ್ಣ ಅಂಧರನ್ನಾಗಿ ಮಾಡಿಬಿಡುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ತಂದೆಯ ಕೈಯನ್ನು ಬಿಡುವ ಕಾರಣ ಅವರ ಪದವಿ ಭ್ರಷ್ಟ ಆಗುತ್ತದೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ ಅಂದ ಮೇಲೆ ನೀವು ಅನ್ಯರಿಗೂ ಕೂಡ ತಂದೆಯ ಪರಿಚಯವನ್ನು ನೀಡಬೇಕು. ಋಷಿ ಮುನಿ ಮುಂತಾದವರು ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ಮೊದಲು ನಿಮಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ. ಈಗ ನೀವು ಹೇಳುತ್ತೀರಾ, ಹೌದು, ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ. ತಂದೆಯ ಬಗ್ಗೆ ಗೊತ್ತಿರುವ ಕಾರಣ ನಾವೀಗ ಆಸ್ತಿಕರಾಗಿದ್ದೇವೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಸಂಪೂರ್ಣ ಜಗತ್ತಿನಲ್ಲಿ ಇರುವಂತವರು ನಾಸ್ತಿಕರೇ ಆಗಿದ್ದಾರೆ. ಈ ಶಿಕ್ಷಣವನ್ನು ಕಲಿಯುವುದಕ್ಕಿಂತ ಮೊದಲು ನೀವು ಕೂಡ ನಾಸ್ತಿಕರೇ ಆಗಿದ್ದೀರಿ. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನೀವೀಗ ಹೇಳುತ್ತೀರಾ, ನಮಗೆ ಪರಂಪಿತಾ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸಿರುವ ಕಾರಣ ಈಗ ನಾವು ಆಸ್ತಿಕರಾಗಿದ್ದೇವೆ. ತಂದೆ ನಮಗೆ ಜ್ಞಾನವನ್ನು ತಿಳಿಸಿ ನಮ್ಮನ್ನು ಆಸ್ತಿಕರನ್ನಾಗಿ ಮಾಡಿದ್ದಾರೆ. ಮೊದಲು ನಮಗೆ ರಚಯಿತನ ಬಗ್ಗೆ ಗೊತ್ತಿರಲಿಲ್ಲ. ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ.
ಮತ್ತು ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುತ್ತಾರೆ. ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುವುದಕ್ಕೋಸ್ಕರ ಈ ಮಹಾಭಾರತ ಯುದ್ಧ ಕೂಡ ನಡೆಯುತ್ತದೆ. ಇದರ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಅಲ್ಲಿ ಶ್ರೀಕೃಷ್ಣ ಇದ್ದರು ಎಂದು. ಈಗ ನಿಮಗೆ ಗೊತ್ತಿದೆ, ಯುದ್ಧದ ಸಮಯದಲ್ಲಿ ನಿರಾಕಾರ ತಂದೆ ಇದ್ದರು. ಆ ತಂದೆಯನ್ನು ನೋಡಲು ಆಗುವುದಿಲ್ಲ. ಶ್ರೀಕೃಷ್ಣನ ಚಿತ್ರ ಇದೆ ಅಂದ ಮೇಲೆ ಕೃಷ್ಣನನ್ನು ನೋಡಬಹುದು. ಶಿವ ತಂದೆಯನ್ನು ನೋಡಲು ಆಗುವುದಿಲ್ಲ. ಶ್ರೀಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ. ಸತ್ಯಯುಗದ ಶ್ರೀಕೃಷ್ಣ ಅದೇ ಶಾರೀರಿಕ ಚಿತ್ರದಲ್ಲಿ ಪುನಃ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಯಾವಾಗ ಬಂದರು, ಹೇಗೆ ಬಂದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನನ್ನು ಕಂಸನ ಜೈಲಿನಲ್ಲಿ ತೋರಿಸುತ್ತಾರೆ. ಕಂಸ ಸತ್ಯಯುಗದಲ್ಲಿ ಇರುತ್ತಾರೇನು? ಸತ್ಯಯುಗದಲ್ಲಿ ಕಂಸ ಇರಲು ಹೇಗೆ ಸಾಧ್ಯ? ಕಂಸನಿಗೆ ಅಸುರ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಇಡೀ ಜಗತ್ತಿನ ಜನ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿರುತ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಹೊಡೆಯುತ್ತಿರುತ್ತಾರೆ. ಮೊದಲು ದೈವಿ ಜಗತ್ತಿತ್ತು ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಈಶ್ವರಿಯ ದೈವಿ ಜಗತ್ತನ್ನು ಈಶ್ವರ ತಂದೆ ಸ್ಥಾಪನೆ ಮಾಡಿದ್ದರು. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವೀಗ ಈಶ್ವರನ ಪರಿವಾರದವರಾಗಿದ್ದೀರಾ. ನಂತರ ನೀವು ಸತ್ಯಯುಗದಲ್ಲಿ ದೈವಿ ಪರಿವಾರದವರಾಗುತ್ತೀರಾ. ಈಗ ಈಶ್ವರ ತಂದೆ ನಿಮ್ಮನ್ನು ಸ್ವರ್ಗದ ದೇವಿ ದೇವತೆಯಾಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾವ ಶಾಸ್ತ್ರದಲ್ಲೂ ಕೂಡ ಪುರುಷೋತ್ತಮ ಯುಗದ ಮಾತು ಇಲ್ಲ. ಪುರುಷೋತ್ತಮ ಯುಗ ಅಂದರೆ ಅಲ್ಲಿ ಪುರುಷೋತ್ತಮರಾಗಬೇಕಾಗುತ್ತದೆ. ಸತ್ಯಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಮನುಷ್ಯರು ಪುರುಷೋತ್ತಮರಲ್ಲ. ಅಂದ ಮೇಲೆ ಈ ಕಲಿಯುಗದಲ್ಲಿ ಇರುವಂತಹ ಮನುಷ್ಯರಿಗೆ ಕನಿಷ್ಠ ಮನುಷ್ಯರು ತಮೋ ಪ್ರಧಾನರು ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಈ ಜಗತ್ತು ಅಸುರಿ ಜಗತ್ತಾಗಿದೆ, ಭ್ರಷ್ಟಾಚಾರಿ ಜಗತ್ತಾಗಿದೆ. ಸತ್ಯಯುಗದಲ್ಲಿ ಎಂದು ಇಂತಹ ವಾತಾವರಣ ಇರುವುದಿಲ್ಲ. ಸತ್ಯಯುಗದಲ್ಲಿ ಶ್ರೇಷ್ಠಾಚಾರಿ ಜಗತ್ತಿತ್ತು. ಶ್ರೇಷ್ಠಾಚಾರಿ ದೇವತೆಗಳ ಚಿತ್ರ ಕೂಡ ಇದೆ. ಅವಶ್ಯವಾಗಿ ಶ್ರೇಷ್ಠಾಚಾರಿ ಜಗತ್ತಿಗೆ ಈ ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದರು. ಭಾರತದಲ್ಲೇ ರಾಜರು ಇದ್ದು ಹೋಗಿದ್ದಾರೆ. ಆ ರಾಜರ ಪೂಜೆಯನ್ನು ಮಾಡಲಾಗುತ್ತದೆ. ಪೂಜ್ಯ ಪವಿತ್ರ ಆತ್ಮರು ಭಾರತದಲ್ಲೇ ಇದ್ದರು. ನಂತರ ಅವರೇ ಪುನಃ ಪೂಜಾರಿಗಳಾದರು. ಭಕ್ತಿ ಮಾರ್ಗಕ್ಕೆ ಪೂಜಾರಿತನದ ಮಾರ್ಗ ಎಂದು ಕರೆಯಲಾಗುತ್ತದೆ. ಜ್ಞಾನ ಮಾರ್ಗಕ್ಕೆ ಪೂಜ್ಯರಾಗುವಂತಹ ಮಾರ್ಗ ಎಂದು ಕರೆಯಲಾಗುತ್ತದೆ. ಪೂಜ್ಯರಿಂದ ಪೂಜಾರಿಗಳು, ಪೂಜಾರಿಗಳಿಂದ ಪೂಜ್ಯರು ಹೇಗೆ ಆಗುತ್ತೀರಾ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಈ ಜಗತ್ತಿನಲ್ಲಿ ಈಗ ಒಬ್ಬರೂ ಕೂಡ ಪೂಜ್ಯರು ಇರಲು ಸಾಧ್ಯ ಇಲ್ಲ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ. ಪೂಜ್ಯ ಎಂದು ಒಬ್ಬ ಪರಂಪಿತ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಮತ್ತು ದೇವತೆಗಳಿಗೂ ಕೂಡ ಪೂಜ್ಯರು ಎಂದು ಕರೆಯಲಾಗುತ್ತದೆ. ಪರಂಪಿತ ಪರಮಾತ್ಮ ತಂದೆ ಸರ್ವರಿಗೂ ಪೂಜ್ಯ ಆಗಿದ್ದಾರೆ. ಸರ್ವ ಧರ್ಮದವರು ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಜನ್ಮದ ಬಗ್ಗೆ ಭಾರತದಲ್ಲೇ ಗಾಯನವನ್ನು ಮಾಡಲಾಗುತ್ತದೆ. ಶಿವ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡುತ್ತೀರಾ ತಾನೆ? ಆದರೆ ಈ ಸಮಯದ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ಶಿವ ತಂದೆ ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ವರ್ತಮಾನ ಸಮಯದಲ್ಲಿ ಶಿವ ಜಯಂತಿಯ ದಿನದಂದು ರಜೆಯನ್ನೂ ಕೂಡ ನೀಡುವುದಿಲ್ಲ. ಪರಮಾತ್ಮ ಶಿವ ತಂದೆಯ ಜನ್ಮದಿನ ಆದಂತಹ ಶಿವ ಜಯಂತಿಯ ದಿನದಂದು ಹಾಲಿಡೆಯನ್ನು ಕೂಡ ನೀಡುವುದಿಲ್ಲ. ಜಯಂತಿಯನ್ನು ನೀವು ಬೇಕಾದರೆ ಆಚರಣೆ ಮಾಡಿ, ಬೇಡದಿದ್ದರೆ ಬಿಡಿ, ನಿಮ್ಮ ಇಷ್ಟ ಎಂದು ಹೇಳುತ್ತಾರೆ. ಅಫಿಷಿಯಲ್ ರೂಪದಲ್ಲಿ ಶಿವ ಜಯಂತಿಗೆ ರಜೆಯನ್ನು ಕೊಡುವುದಿಲ್ಲ. ಯಾರು ಶಿವ ಜಯಂತಿಗೆ ಮಾನ್ಯತೆಯನ್ನು ಕೊಡುವುದಿಲ್ಲವೋ ಅಂತವರು
ಶಿವರಾತ್ರಿಯ ದಿನದಂದೂ ಕೂಡ ಕೆಲಸಕ್ಕೆ ಹೋಗುತ್ತಾರೆ. ಜಗತ್ತಿನಲ್ಲಿ ಬಹಳಷ್ಟು ಧರ್ಮ ಇದೆ. ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ. ಸತ್ಯಯುಗದಲ್ಲಿ ಇಂತಹ ವಾತಾವರಣ ಇರುವುದಿಲ್ಲ. ಸತ್ಯಯುಗ ಹೊಸ ಜಗತ್ತಾಗಿದೆ. ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ. ಸತ್ಯಯುಗದಲ್ಲಿ ಇರುವಂತಹ ದೇವತೆಗಳಿಗೆ ನಮ್ಮ ರಾಜ್ಯ ಮುಗಿದ ನಂತರ ಚಂದ್ರವಂಶಿಗಳ ರಾಜ್ಯ ಇರುತ್ತದೆ ಅನ್ನುವುದೂ ಕೂಡ ಗೊತ್ತಿಲ್ಲ. ಈಗ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗಿದೆ. ಈ ಎಲ್ಲಾ ದೇವತೆಗಳು ಮೊದಲು ಇದ್ದು ಹೋಗಿದ್ದಾರೆ. ಸತ್ಯಯುಗದಲ್ಲಿ ನೀವೇ ಇರುತ್ತೀರಾ. ಅಂದ ಮೇಲೆ ಪುನಃ ಸತ್ಯಯುಗದಲ್ಲಿ ನೀವು ಯಾವ ಹಿಂದಿನ ಮಾತನ್ನು ನೆನಪು ಮಾಡಿಕೊಳ್ಳುತ್ತೀರಾ? ಸತ್ಯಯುಗಕ್ಕಿಂತ ಮೊದಲು ಕಲಿಯುಗ ಇತ್ತು. ಅಂದ ಮೇಲೆ ಸತ್ಯಯುಗದಲ್ಲಿ ಕಲಿಯುಗದ ಮಾತನ್ನು ನೆನಪು ಮಾಡಿಕೊಳ್ಳುತ್ತೀರೇನು? ಕಲಿಯುಗದ ಇತಿಹಾಸ ಮತ್ತು ಭೂಗೋಳವನ್ನು ಕೇಳುವುದರಿಂದ ಏನು ಲಾಭ ಆಗುತ್ತದೆ? ಏನೂ ಲಾಭ ಆಗುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವು ಪರಮಾತ್ಮ ಶಿವತಂದೆಯ ಬಳಿ ಕುಳಿತಿದ್ದೇವೆ. ಪರಮಾತ್ಮ ಶಿವತಂದೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡಲು ತಂದೆ ಬಂದಿದ್ದಾರೆ. ಎಲ್ಲಾ ಆತ್ಮರನ್ನು ತಂದೆ ವಾಪಸ್ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಮನುಷ್ಯರು ದೇಹಾಭಿಮಾನಕ್ಕೆ ವಶಾಗಿ ಹೇಳುತ್ತಾರೆ, ಎಲ್ಲವೂ ಮಣ್ಣು ಪಾಲಾಗುತ್ತದೆ ಎಂದು. ಆದರೆ ಆತ್ಮ ವಾಪಸ್ ಮನೆಗೆ ಹೋಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಇನ್ನು ಈ ಶರೀರ ಮಣ್ಣಿನಿಂದ ತಯಾರಾಗಿದೆ. ಅಂದ ಮೇಲೆ ಈ ಹಳೆಯ ಶರೀರ ಸಮಾಪ್ತಿಯಾಗುತ್ತದೆ. ಆತ್ಮರಾದ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಈ ಜಗತ್ತಿನಲ್ಲಿ ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಸದಾ ಯಾರೂ ಪಾವನರಾಗಿ ಇರಲು ಸಾಧ್ಯ ಇಲ್ಲ. ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಸ್ಥಿತಿಯನ್ನು ತಲುಪುತ್ತಾರೆ. ಜಗತ್ತಿನ ಜನ ಹೇಳುತ್ತಾರೆ, ಎಲ್ಲವೂ ಈಶ್ವರನ ರೂಪ ಆಗಿದೆ. ಈಶ್ವರ ತಂದೆ ತಮ್ಮ ಅನೇಕ ರೂಪವನ್ನು ರಚನೆ ಮಾಡಿಕೊಂಡಿದ್ದಾರೆ ಆಟವನ್ನು ಆಡುವುದಕ್ಕೋಸ್ಕರ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಆದರೆ ತಂದೆ ಹೇಗೆ ಬರುತ್ತಾರೆ, ಏನು ಮಾಡುತ್ತಾರೆ ಅನ್ನುವ ಯಾವ ಲೆಕ್ಕದ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ. ಮತ್ತು ಈ ಆಟವನ್ನು ಆಡುತ್ತಿರುವಂತಹ ಪಾತ್ರಧಾರಿಗಳ ಬಗ್ಗೆ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಕುಳಿತು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ತಿಳಿಸುತ್ತಾರೆ. ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಪ್ರತಿಯೊಬ್ಬರ ಪದವಿ ಬೇರೆ ಬೇರೆ ಆಗಿದೆ. ಯಾರು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಆ ಪದವಿಗೆ ತಕ್ಕಂತೆ ಅವರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ಪುನಃ ಸತ್ಯಯುಗದ ಪಾತ್ರ ನಡೆಯುತ್ತದೆ. ಸತ್ಯಯುಗದಲ್ಲಿ ಈ ಜ್ಞಾನದ ಮಾತು ಇರುವುದಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನ ತಿರುಗುತ್ತಿರುತ್ತದೆ. ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿಯಾಗಿದೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ಕೈಯಲ್ಲಿ ಸ್ವದರ್ಶನ ಚಕ್ರ ಇರುವುದಿಲ್ಲ. ಈ ಸಂಗಮ ಯುಗದಲ್ಲಿ ನಿಮ್ಮ ಬಳಿ ಸ್ವದರ್ಶನ ಚಕ್ರ ಇದೆ. ಮೂಲ ವತನದಲ್ಲಿ ಕೇವಲ ಆತ್ಮರು ಮಾತ್ರ ನಿವಾಸವನ್ನು ಮಾಡುತ್ತಾರೆ. ಇನ್ನು ಸೂಕ್ಷ್ಮ ವತನದಲ್ಲಂತೂ ಏನೂ ಇಲ್ಲ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಈ ಸೃಷ್ಟಿಯಲ್ಲೇ ಇದೆ. ಸತ್ಯಯುಗದಲ್ಲಿ ನವಿಲು ಮುಂತಾದದ್ದನ್ನು ತೋರಿಸುತ್ತಾರೆ. ಆದರೆ ಎಂದೂ ಕೂಡ ಸತ್ಯಯುಗದಲ್ಲಿ ನವಿಲು ಗರಿಯನ್ನು ತೆಗೆದುಕೊಂಡು ಧರಿಸಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ನವಿಲಿನ ಗರಿಯನ್ನು ತೆಗೆದುಕೊಂಡು ನವಿಲಿನ ಗರಿಯನ್ನು ಧರಿಸಿಕೊಳ್ಳಲು ಸತ್ಯಯುಗದಲ್ಲಿ ನವಿಲಿಗೂ ಕೂಡ ದುಃಖವನ್ನು ನೀಡುವುದಿಲ್ಲ. ಈ ರೀತಿ ಕೂಡ ತಿಳಿದುಕೊಳ್ಳಬೇಡಿ. ನವಿಲ ಗರಿ ಕೆಳಗಡೆ ಬಿದ್ದಿರುತ್ತದೆ. ಆ ಗರಿಯನ್ನು ತೆಗೆದುಕೊಂಡು ಕಿರೀಟದಲ್ಲಿ ಸೇರಿಸಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಕಿರೀಟದಲ್ಲಿ ಅಸತ್ಯ ಸಂಕೇತವನ್ನು ತೋರಿಸಲಾಗಿದೆ. ಅಂದರೆ ಕಿರೀಟದಲ್ಲಿ ನವಿಲ ಗರಿಯನ್ನೇನು ತೋರಿಸುತ್ತಾರೋ ಅದು ಅಸತ್ಯ ಮಾತಾಗಿದೆ. ಸತ್ಯಯುಗದಲ್ಲಿ ಕೇವಲ ಸುಂದರವಾದಂತಹ ವಸ್ತುಗಳೇ ಇರುತ್ತದೆ. ಸತ್ಯಯುಗದಲ್ಲಿ ಎಲ್ಲಾ ವಸ್ತುಗಳು ಸುಂದರ ಆಗಿರುತ್ತದೆ. ಕೊಳಕು ವಸ್ತುಗಳು ಸತ್ಯಯುಗದಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಕೊಳಕು ವಸ್ತುವಿನ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಯಾವುದಾದರೂ ವಸ್ತುವನ್ನು ನೋಡಿ ತಿರಸ್ಕಾರ ಬರಲು ತಿರಸ್ಕಾರ ಬರುವಂತಹ ಯಾವ ಕೊಳಕು ವಸ್ತುವು ಸತ್ಯಯುಗದಲ್ಲಿ ಇರುವುದಿಲ್ಲ. ಈ ಕಲಿಯುಗದಲ್ಲಿ ಅನೇಕ ವಸ್ತುಗಳನ್ನು ನೋಡಿದಾಗ ತಿರಸ್ಕಾರ ಬರುತ್ತದೆ. ಸತ್ಯಯುಗದಲ್ಲಿ ಪ್ರಾಣಿಗಳಿಗೂ ಕೂಡ ದುಃಖ ಆಗುವುದಿಲ್ಲ. ಸತ್ಯಯುಗ ಎಷ್ಟು ಸುಂದರವಾಗಿರುತ್ತದೆ.
ಅದರ ಹೆಸರೇ ಸ್ವರ್ಗ ಆಗಿದೆ, ಹೆವನ್ ಆಗಿದೆ, ಹೊಸ ಜಗತ್ತಾಗಿದೆ. ಈ ಹಳೆಯ ಜಗತ್ತಿನಲ್ಲಿ ನೋಡಿ, ಮಳೆ ಜೋರಾಗಿ ಬರುವ ಕಾರಣ ಎಷ್ಟೋ ಮನೆಗಳು ಬೀಳುತ್ತಿರುತ್ತದೆ, ಮನುಷ್ಯರು ಸಾಯುತ್ತಾರೆ. ಭೂಕಂಪ ಆದಾಗ ಎಲ್ಲವೂ ಮಣ್ಣು ಪಾಲಾಗಿ ಎಲ್ಲರೂ ಸತ್ತು ಹೋಗುತ್ತಾರೆ. ಭೂಕಂಪ ಆದಾಗ ಎಲ್ಲರೂ ಭೂಮಿಯ ಒಳಗಡೆ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ, ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮೊದಲು ಕೇವಲ ಸೂರ್ಯವಂಶಿಗಳು ಮಾತ್ರ ಇರುತ್ತಾರೆ. ಯಾವಾಗ ಜಗತ್ತು 25% ಹಳೆಯದಾಗುತ್ತದೆಯೋ ಆಗ ಪುನಃ ಚಂದ್ರವಂಶಿಗಳು ಇರುತ್ತಾರೆ. ಸತ್ಯಯುಗದ ಆಯಸ್ಸು 1250 ವರ್ಷ. ಸತ್ಯಯುಗ 100% ಹೊಸ ಜಗತ್ತಾಗಿದೆ. ಅಲ್ಲಿ ದೇವಿ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ. ನಿಮ್ಮಲ್ಲೂ ಕೂಡ ಅನೇಕರು ಈ ಜ್ಞಾನದ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಸತ್ಯಯುಗದ ರಾಜಧಾನಿ ಸ್ಥಾಪನೆ ಆಗಲೇಬೇಕು. ಈಗ ನೀವು ಹಾರ್ಟ್ ಫೇಲ್ ಆಗಬಾರದು. ಇದು ಪುರುಷಾರ್ಥದ ಮಾತಾಗಿದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಮೂಲಕ ಒಂದೇ ಸಮಾನ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಈಗ ನೀವು ನಿಮಗೋಸ್ಕರ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳುತ್ತಿದ್ದೀರಾ. ಈಗ ನೀವು ನಿಮಗೋಸ್ಕರ ವಿಶ್ವದಲ್ಲಿ ಸ್ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ. ಅಂದ ಮೇಲೆ ನಾನೀಗ ಏನಾಗುತ್ತೇನೆ ಅಂದರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಪುರುಷೋತ್ತಮ ಯುಗದಲ್ಲಿ ಸ್ವರ್ಗದ ದೇವಿ ದೇವತೆ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿತು ಸ್ವಯಂ ಅನ್ನು ಯೋಗ್ಯನನ್ನಾಗಿ ಮಾಡಿಕೊಳ್ಳಬೇಕು. ಪುರುಷಾರ್ಥದಲ್ಲಿ ಹಾರ್ಟ್ ಫೇಲ್ ಆಗಬಾರದು. ಅಂದರೆ ಪುರುಷಾರ್ಥವನ್ನು ಮಾಡುವ ಮಾತಿನಲ್ಲಿ ಬೇಸರಕ್ಕೊಳಗಾಗಬಾರದು. ಸೆಕೆಂಡ್ ಪಾಯಿಂಟ್, ಈ ಬೇಹದ್ದಿನ ಆಟದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಮತ್ತು ಪದವಿ ಬೇರೆ ಬೇರೆ ಆಗಿದೆ. ಯಾರಿಗೆ ಎಂತಹ ಪದವಿ ಸಿಕ್ಕಿರುತ್ತದೆಯೋ ಆ ಪದವಿಗೆ ತಕ್ಕಂತೆ ಅವರಿಗೆ ಗೌರವ ಸಿಗುತ್ತದೆ. ಅಂದರೆ ಎಷ್ಟು ದೊಡ್ಡ ಪದವಿಯನ್ನು ಪಡೆದುಕೊಂಡಿರುತ್ತಾರೋ ಅಷ್ಟು ಜಾಸ್ತಿ ಗೌರವ ಸಿಗುತ್ತದೆ. ಈ ಎಲ್ಲಾ ಮಾತಿನ ರಹಸ್ಯವನ್ನು ಅರ್ಥ ಮಾಡಿಕೊಂಡು ವಿಶ್ವದ ಇತಿಹಾಸ ಮತ್ತು ಭೂಗೋಳವನ್ನು ಸ್ಮರಣೆ ಮಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಪ್ರತಿಯೊಂದು ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿಗಳು, ಪ್ರಿಯತಮೆಯರೂ ಆಗಿ ಯಾರೆಲ್ಲ ಮಕ್ಕಳು ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಲವಲೀನ ಆಗಿರುತ್ತಾರೋ ಅವರಿಗೆ ತಂದೆಯ ಪ್ರತಿಯೊಂದು ಮಾತು ಪ್ರಿಯ ಎಂದು ಅನುಭವ ಆಗುತ್ತದೆ. ಅವರ ಮನಸ್ಸಿನ ಎಲ್ಲಾ ಪ್ರಶ್ನೆಗಳೂ ಸಮಾಪ್ತಿಯಾಗುತ್ತದೆ. ಬ್ರಾಹ್ಮಣ ಜನ್ಮದ ಫೌಂಡೇಶನ್ನೇ ಸ್ನೇಹ ಆಗಿದೆ. ಯಾರು ಸ್ನೇಹಿ ಆದಂತಹ ಪ್ರಿಯತಮೆ ಆತ್ಮರಾಗಿದ್ದಾರೋ, ಯಾರು ಸ್ನೇಹಿ ಆತ್ಮರಾಗಿದ್ದಾರೋ, ಪರಮಾತ್ಮನ ಪ್ರಿಯತಮೆಯರಾಗಿದ್ದಾರೋ ಅವರಿಗೆ ತಂದೆಯ ಶ್ರೀಮತದ ಪಾಲನೆಯನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುವುದಿಲ್ಲ. ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ಪರಮಾತ್ಮ ತಂದೆ ಏನನ್ನು ಹೇಳುತ್ತಿದ್ದಾರೋ ಅದನ್ನು ನನಗೋಸ್ಕರ ಹೇಳುತ್ತಿದ್ದಾರೆ ಅಂದ ಮೇಲೆ ತಂದೆ ಹೇಳಿದಂತೆ ನಾನೇ ಮಾಡಿ ತೋರಿಸಬೇಕು ಅನ್ನುವ ಉತ್ಸಾಹ ಅವರಿಗೆ ಇರುತ್ತದೆ. ಸ್ನೇಹಿ ಆತ್ಮರ ಮನಸ್ಸು ದೊಡ್ಡ ಮನಸ್ಸಾಗಿರುತ್ತದೆ. ಆದ್ದರಿಂದ ಸ್ನೇಹಿ ಆತ್ಮರಿಗೆ ದೊಡ್ಡ ಮಾತು ಕೂಡ ಸಣ್ಣ ಮಾತು ಎಂದು ಅನುಭವ ಆಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಯಾವುದಾದರೂ ಒಂದು ಮಾತಿನಲ್ಲಿ ನೋವಿನ ಅನುಭವವನ್ನು ಮಾಡುವುದೂ ಕೂಡ ಫೇಲ್ ಆಗುವಂತಹ ಆತ್ಮರ ಸಂಕೇತ ಆಗಿದೆ. ಯಾವುದಾದರೂ ಮಾತಿನಲ್ಲಿ ದುಃಖ ಅಥವಾ ನೋವಿನ ಅನುಭವ ಆಗುತ್ತಿದೆ ಅಂದರೆ ಇದು ಕೂಡ ನೀವು ಫೇಲ್ ಆಗುವಂತಹ ಮಾತಿನ ಸಂಕೇತ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ. ಜ್ವಾಲಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ನಿರಂತರ ನಿಮ್ಮ ನೆನಪಿನ ಜ್ವಾಲೆ ಪ್ರಜ್ವಲಿತ ಆಗಿರಬೇಕು. ನೆನಪಿನ ಜ್ವಾಲೆಯನ್ನು ಪ್ರಜ್ವಲಿತವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಸದಾ ಸಹಜ ವಿಧಿ ಅಂದರೆ ಸದಾ ಸ್ವಯಂ ಅನ್ನು ಸಾರಥಿ ಎಂದು ತಿಳಿದುಕೊಳ್ಳಿ ಮತ್ತು ಸಾಕ್ಷಿ ಎಂದು ತಿಳಿದುಕೊಂಡು ನಡೆಯಿರಿ. ಆತ್ಮ ಈ ರಥದಲ್ಲಿ ಸಾರಥಿಯಾಗಿದೆ.
ಅನ್ನುವ ಸ್ಮೃತಿ ಸ್ವತಃ ಈ ರಥದಿಂದ ಭಿನ್ನರನ್ನಾಗಿ ಮಾಡುತ್ತದೆ, ಅಥವಾ ಎಲ್ಲಾ ಪ್ರಕಾರದ ದೇಹಾಭಿಮಾನದಿಂದ ಭಿನ್ನರನ್ನಾಗಿ ಮಾಡುತ್ತದೆ. ಸ್ವಯಂ ಅನ್ನು ಸಾರಥಿ ಎಂದು ತಿಳಿದುಕೊಳ್ಳುವುದರಿಂದ ಸರ್ವ ಕರ್ಮೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಸೂಕ್ಷ್ಮ ಶಕ್ತಿಯಾದಂತಹ ಮನಸ್ಸು, ಬುದ್ಧಿ, ಸಂಸ್ಕಾರ ಕೂಡ ನಮ್ಮ ಆರ್ಡರ್ನಂತೆ ಕಾರ್ಯವನ್ನು ಮಾಡುತ್ತದೆ. ಒಳ್ಳೆಯದು. ಓಂ ಶಾಂತಿ.